ರೈಲು ಬೋಗಿಗಳ ಮೇಲಿರುವ ಹಳದಿ ನೀಲಿ ಬಣ್ಣದ ಪಟ್ಟಿಗಳ ಹಿಂದಿನ ಗುಟ್ಟೇನು? ಎಲ್ಲಿದೆ ಕುತೂಹಲಕಾರಿ ಮಾಹಿತಿ. ನೀವು ರೈಲ್ವೆ ನಿಲ್ದಾಣಕ್ಕೆ ಹೋದಾಗ ರೈಲ್ವೆ ಬೋಗಿಗಳ ಮೇಲೆ ಬಿಳಿ, ಹಳದಿ ಅಥವಾ ನೀಲಿ ಬಣ್ಣದ ಪಟ್ಟಿಗಳನ್ನು ಗಮನಿಸಿದ್ದೀರಾ? ಹೆಚ್ಚಿನವರು ಇದನ್ನು ಕೇವಲ ವಿನ್ಯಾಸ ಅಥವಾ ಅಲಂಕಾರ ಅಂತ ಭಾವಿಸುತ್ತಾರೆ. ಆದರೆ ಭಾರತೀಯ ರೈಲ್ವೆಯಲ್ಲಿ ಈ ಪಟ್ಟಿಗಳು ಕೇವಲ ಅಲಂಕಾರಕ್ಕಾಗಿ ಅಲ್ಲ, ಬದಲಾಗಿ ಇವು ಪ್ರಯಾಣಿಕರಿಗೆ ಮತ್ತು ರೈಲ್ವೆ ಸಿಬ್ಬಂದಿಗೆ ಪ್ರಮುಖ ಮಾಹಿತಿ ನೀಡುವ ಸೈಲೆಂಟ್ ಕೋಡ್ಗಳಾಗಿ ಕೆಲಸ ಮಾಡುತ್ತವೆ. ಹಳದಿ ಬಣ್ಣದ ಪಟ್ಟಿಗಳು. ರೈಲು ಬೋಗಿಯ ಕಿಟಕಿಗಳ ಮೇಲೆ ಹಳದಿ ಬಣ್ಣದ ಪಟ್ಟಿಗಳಿದ್ದರೆ ಅವು ದಿವ್ಯಾಂಗರಿಗೆ ಅಥವಾ ಅನಾರೋಗ್ಯ ಪೀಡಿತರಿಗೆ ಮೀಸಲಾದ ಬೋಗಿಗಳು ಅಂತ ಅರ್ಥ. ಪ್ಲಾಟ್ಫಾರ್ಮ್ ಮೇಲೆ ಎಷ್ಟೇ ಜನದಟ್ಟಣೆ ಇದ್ದರೂ ದಿವ್ಯಾಂಗರು ತಮ್ಮ ಬೋಗಿಯನ್ನು ಸುಲಭವಾಗಿ ಗುರುತಿಸಲು ಈ ಬಣ್ಣ ಸಹಾಯ ಮಾಡುತ್ತೆ. ನೀಲಿ ಬಣ್ಣದ ಪಟ್ಟಿಗಳು. ಬೋಗಿಗಳ ಮೇಲೆ ನೀಲಿ ಬಣ್ಣದ ಪಟ್ಟಿಗಳಿದ್ದರೆ ಅವು ರಿಸರ್ವ್ಡ್ ಸೆಕೆಂಡ್ ಕ್ಲಾಸ್ ಕಂಪಾರ್ಟ್ಮೆಂಟ್ಗಳನ್ನು ಸೂಚಿಸುತ್ತವೆ. ಸಾಮಾನ್ಯ ಬೋಗಿಗಳಿಗೂ ಮತ್ತು ಇವುಗಳಿಗೂ ವ್ಯತ್ಯಾಸ ತಿಳಿಯಲು ಈ ನೀಲಿ ಪಟ್ಟಿಗಳನ್ನು ಬಳಸಲಾಗುತ್ತೆ. ಬಿಳಿ ಬಣ್ಣದ ಪಟ್ಟಿಗಳು. ಸಾಮಾನ್ಯವಾಗಿ ನೀಲಿ ಬಣ್ಣದ ಐಸಿಎಫ್ ಬೋಗಿಗಳ ಮೇಲೆ ಬಿಳಿ ಪಟ್ಟಿಗಳಿದ್ದರೆ ಅವು ಜನರಲ್ ಬೋಗಿಗಳು ಅಥವಾ ಕಾಯ್ದಿರಿಸುವ ಬೋಗಿಗಳೆಂದು ಅರ್ಥ. ಟಿಕೆಟ್ ಇಲ್ಲದೆ ರಿಸರ್ವ್ಡ್ ಬೋಗಿ ಹತ್ತುವ ಗೊಂದಲವನ್ನ ಇದು ತಪ್ಪಿಸುತ್ತೆ. ಹಸಿರು ಬಣ್ಣದ ಪಟ್ಟಿಗಳು. ಇವು ಮಹಿಳೆಯರ ಸುರಕ್ಷತೆಗಾಗಿ ಇರುವ ಸಂಕೇತ. ಬೋಗಿಯ ಮೇಲೆ ಹಸಿರು ಬಣ್ಣದ ಪಟ್ಟಿಗಳಿದ್ದರೆ ಅದು ಮಹಿಳೆಯರಿಗಾಗಿ ಮೀಸಲಾದ ಬೋಗಿ ಅಂತ ಅರ್ಥ. ಮಹಿಳಾ ಪ್ರಯಾಣಿಕರು ತುರ್ತು ಸಂದರ್ಭದಲ್ಲಿ ಅಥವಾ ಜನದಟ್ಟಣೆಯಲ್ಲಿ ತಮ್ಮ ಬೋಗಿಯನ್ನ ಪತ್ತೆ ಹಚ್ಚಲು ಇದು ಅನುಕೂಲಕರ. ಕೆಂಪು ಬಣ್ಣದ ಪಟ್ಟಿಗಳು. ಕೆಂಪು ಬಣ್ಣದ ಪಟ್ಟಿಗಳು ಸಾಮಾನ್ಯವಾಗಿ ಎಸಿ ಫಸ್ಟ್ ಕ್ಲಾಸ್ ಅಥವಾ ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂತಹ ಪ್ರೀಮಿಯಂ ಬೋಗಿಗಳನ್ನು ಸೂಚಿಸುತ್ತೆ. ಮುಂದಿನ ಬಾರಿ ನೀವು ರೈಲ್ವೆ ನಿಲ್ದಾಣಕ್ಕೆ ಹೋದಾಗ ಬೋಗಿಗಳ ಮೇಲಿರುವ ಈ ಬಣ್ಣದ ಪಟ್ಟಿಗಳನ್ನ ಗಮನಿಸಿ. ಅದು ಕೇವಲ ಬಣ್ಣಗಳಲ್ಲ, ನಿಮ್ಮ ಪ್ರಯಾಣವನ್ನ ಸುಗಮಗೊಳಿಸುವ ಕೋಡೆಡ್ ಮ್ಯಾಪ್. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.